ನಮಸ್ಕಾರ. ರಾಯಣ್ಣ ಶಿವಾಜಿಗಾಗಿ ಹೊತ್ತಿ ಉರಿದ ಬೆಳಗಾವಿ. ಪ್ರತಿಮೆ ಗಲಾಟೆ ಹಿಂದೆ 2 ಮೆಗಾ ಪಾಲಿಟಿಕ್ಸ್ ಇದೆಯಾ? ನಡುರಾತ್ರಿಯ ಬೆಂಕಿಗೆ ತುಪ್ಪ ಸುರಿದಿದ್ಯಾರು ಗೊತ್ತಾ? ಇದೇ ಈ ಹೊತ್ತಿನ ಸ್ಪೆಷಲ್ ಬೆಳಗಾವಿ ಧಗ ಧಗ. ನಾನು ಚೈತ್ರ ರಾಜ್. We are not in a British government. We are in India. ಖಾಲಿ ಬಿಲಿ ಎಲ್ಲ ವರ್ಷ ಜಗಳ ಆಗ್ತಿದ್ರಿ ಇಲ್ಲಿ. ರಾಯಣ್ಣ ಶಿವಾಜಿಗಾಗಿ ಹೊತ್ತಿ ಉರಿದ ಬೆಳಗಾವಿ. ಪ್ರತಿಮೆ ಪಾಲಿಟಿಕ್ಸ್ಗೆ ಕುಂದಾನಗರಿ ಧಗಧಗ. ಪ್ರತಿಮೆ ಗಲಾಟೆ ಹಿಂದಿದೆಯ 2 ಮೆಗಾ ಪಾಲಿಟಿಕ್ಸ್. ಸ್ಥಳೀಯವಾಗಿ ಬಗೆಹರಿಸಬೇಕಂತ ನಾನು ಕೂಡ ನಿನ್ನೆ ಹೇಳಿದ್ದೇನೆ. ಕಾನೂನಿನ ಚರ್ಚೆ ಕ್ರಮ ತಗೊಳ್ಳಕ್ಕೆ ಹೇಳ್ತೇನೆ. ರಾಜಕೀಯವಾಗಿ ಅದನ್ನ ದುರುಪಯೋಗ ಆಗಬಾರ್ದು. ಕಾನೂನಾತ್ಮಕವಾಗಿ ಒಂದು ತೀರ್ಮಾನವನ್ನ ಶೀಘ್ರವೇ ತೆಗೆದುಕೊಳ್ಳಿ. ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಕೂಡಿಸಲಿಕ್ಕೆ ಯಾರಿಗೂ ಕೂಡ ಅಭ್ಯಂತರ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡ ಅದ್ರ ಬಗ್ಗೆ ಬಹಳ ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡುತ್ತೇನೆ, ಶಾಂತ ರೀತಿಯಲ್ಲಿ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತೇನೆ ಸಂಬಂಧಪಟ್ಟವರು. ನಡುರಾತ್ರಿಯ ಬೆಂಕಿಗೆ ತುಪ್ಪ ಸುರಿದಿದ್ಯಾರು ಗೊತ್ತಾ? ಒಂದು ಕಡೆ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ದಂಡು, ಮತ್ತೊಂದು ಕಡೆ ವೀರ ಹೋರಾಟಗಾರ ಮಹಾನ್ ಧೈರ್ಯಶಾಲಿ ಛತ್ರಪತಿ ಶಿವಾಜಿ ಅಭಿಮಾನಿಗಳ ಹಿಂಡು. ವಿರುದ್ಧ ದಿಕ್ಕಿನಲ್ಲಿ ನಿಂತ ಈ 2 ಹೋರಾಟಗಾರರ ಗುಂಪುಗಳ ನಡುವೆ ಕೋಪಾಗ್ನಿ ರೋಷಾವೇಶದ ಕಿಚ್ಚು ಕಿಡಿಕಿಡಿಯಾಗಿ ಧಗಧಗಿಸುತ್ತಿದೆ. ವೃತ್ತದಲ್ಲೇ ಜಮಾಯಿಸಿದ ಈ ಅಭಿಮಾನಿಗಳು ಆಗಿದ್ದಾಗಲಿ ಅಂತ ಎದುರಾಳಿಗಳ ಮೇಲೆ ಮುಗಿಬೀಳೋಕು ತಯಾರಾಗಿರೋ ಈ ದೃಶ್ಯ ಕಂಡು ಬಂದಿರೋದು ಬೆಳಗಾವಿಯ ಪೀರನವಾಡಿ ವೃತ್ತದಲ್ಲಿ. ಇನ್ನೇನು ಪರಿಸ್ಥಿತಿ ಹದಗೆಡುತ್ತೆ. 2 ಗುಂಪುಗಳ ನಡುವೆ ಘರ್ಷಣೆ ಆರಂಭವಾದರೆ ಇಡೀ ರಾಜ್ಯದಲ್ಲಿ ಕಿಚ್ಚು ಹತ್ತಿಕೊಂಡು ಕಂಡು ಕೇಳರಿಯದ ಅನಾಹುತವೇ ಆಗುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದ್ದೇ ತಡ ಪೊಲೀಸರು 2 ತಂಡಗಳ ಮೇಲೆ ಲಾಠಿ ಬೀಸಿದ್ರು. ಶಿವಾಜಿ ಪರ ಇದ್ದವರನ್ನು ಲಾಠಿ ಬೀಸಿ ಓಡಿಸೋ ಪ್ರಯತ್ನ ಮಾಡಿದ್ರು. ಇತ್ತ ರಾಯಣ್ಣ ಅಭಿಮಾನಿಗಳತ್ತನೂ ದೊಣ್ಣೆ ಬೀಸಿದ್ರು. ಆದ್ರೆ ಈಗಾಗಲೇ ಧಗಧಗಿಸ್ತಿರೋ ಈ 2 ತಂಡದ ಆಕ್ರೋಶ ಆ ಲಾಠಿ ರುಚಿಗೆ ತಣ್ಣಗಾಗಲೇ ಇಲ್ಲ. ಯಾಕಂದ್ರೆ ಘರ್ಷಣೆಗೆ ಕಾರಣವಾಗುವ ಯಾವ ಒಂದು ಘಟನೆ ಅಲ್ಲಿ ನಡೆಯಬಾರದಿತ್ತೋ ಅದು ರಾತ್ರೋರಾತ್ರಿ ಆ ಸ್ಥಳದಲ್ಲಿ ನಡೆದು ಹೋಗಿದೆ. ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಪೀರನವಾಡಿ ವೃತ್ತದಲ್ಲಿ ಎದ್ದು ನಿಂತಿದೆ. ಇದನ್ನು ನೋಡಿದ ಶಿವಾಜಿ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಇತ್ತ ರಾಜಕಾರಣಿಗಳು ಉರಿಯೋ ಬೆಂಕಿಗೆ ತುಪ್ಪ ಸುರಿಯಲು ಆರಂಭಿಸಿದ್ದಾರೆ. ಸ್ಥಳೀಯವಾಗಿ ಬಗೆಹರಿಸಬೇಕಂತ ನಾನು ಕೂಡ ನಿನ್ನೆ ಹೇಳಿದ್ದೇನೆ. ಕಾನೂನಿನ ಚರ್ಚೆ ಕ್ರಮ ತಗೊಳ್ಳಕ್ಕೆ ಹೇಳ್ತೇನೆ. ರಾಜಕೀಯವಾಗಿ ಅದನ್ನ ದುರುಪಯೋಗ ಆಗಬಾರ್ದು. ಮಹಾರಾಷ್ಟ್ರಕ್ಕೆ ಅಂಟಿಕೊಂಡಿರುವ ಬೆಳಗಾವಿಯಲ್ಲಿ ಕೆಮ್ಮಿದ್ರು ಅದು ರಾಜಧಾನಿ ಬೆಂಗಳೂರಲ್ಲಿ ಪ್ರತಿಧ್ವನಿಸುತ್ತೆ. ಕುಂದಾನಗರಿಯಲ್ಲಿ ಸಣ್ಣ ಕಿರಿಕಾದ್ರೂ ಅದು ವಿಧಾನಸೌಧದ ತನಕ ಬಂದು ತಲುಪುತ್ತೆ. ಅದಕ್ಕೆ ಕಾರಣ ಅಲ್ಲಿನ ರಾಜಕಾರಣ. ಬೆಳಗಾವಿ ರಾಜಕಾರಣದ ಕಾರಣಕ್ಕೆ ಸಮ್ಮಿಶ್ರ ಸರ್ಕಾರ ಉರುಳಿ ಬಿದ್ದಿದ್ದನ್ನ ಯಾರು ಮರೆತಿಲ್ಲ. ಇದೀಗ ಒನ್ಸ್ ಅಗೇನ್ ಅದೇ ಬೆಳಗಾವಿಯಲ್ಲಿ ರಾಯಣ್ಣ ವರ್ಸಸ್ ಶಿವಾಜಿ ಅಭಿಮಾನಿಗಳ ನಡುವೆ ಕಿಚ್ಚೆದ್ದಿದೆ.
ಕಿಡಿ ಹೊತ್ತಿಕೊಂಡಾಗಲೇ ಆರಿಸಿ ಶಮನ ಮಾಡಬೇಕಾದ ಬೆಳಗಾವಿ ಘಟಾನುಘಟಿಗಳು ಸೈಲೆಂಟ್ ಆಗಿದ್ದಾರೆ. ಪರಿಣಾಮ ಶಿವಾಜಿ ವರ್ಸಸ್ ರಾಯಣ್ಣ ಪ್ರತಿಮೆ ವಿವಾದ ಈಗ ಮಹಾಸ್ಫೋಟವಾಗಿದೆ. ಇಡೀ ರಾಜ್ಯವನ್ನೇ ಆವರಿಸಿಕೊಳ್ಳುವ ಹಂತಕ್ಕೆ ಬಂದು ತಲುಪಿದೆ. ಏನಾಗ್ತಿದೆ ಬೆಳಗಾವಿಯಲ್ಲಿ? ಏನಿದು ಪ್ರತಿಮೆ ಪಾಲಿಟಿಕ್ಸ್? ರಾಯಣ್ಣ ವರ್ಸಸ್ ಶಿವಾಜಿ ಅಭಿಮಾನಿಗಳು ರೊಚ್ಚಿಗೆದ್ದಿದ್ಯಾಕೆ? ವೀಕ್ಷಕರೇ, ನೀವು ನೋಡ್ತಾ ಇರೋ ಈ ಸ್ಥಳ ಬೆಳಗಾವಿ ಜಿಲ್ಲೆಯ ಪೀರನವಾಡಿ ಗ್ರಾಮದ ಒಂದು ವೃತ್ತ. ಈ ಗ್ರಾಮದಲ್ಲಿ ಮರಾಠಿಗರು ಮತ್ತು ಕನ್ನಡಿಗರ ಪ್ರಾಬಲ್ಯವಿದೆ. ಬೆಳಗಾವಿಯಲ್ಲಿ ಆಗಿಂದಾಗೆ ಮರಾಠಿಗರು ಮತ್ತು ಕನ್ನಡಿಗರ ನಡುವೆ ಸಂಘರ್ಷ ನಡೆಯೋದು ನಿಮಗೆ ಗೊತ್ತಿದೆ. ಎಂಇಎಸ್ನ ಪುಂಡಾಟಿಕೆ ಹೊಸದೇನೂ ಅಲ್ಲ. ಅತ್ತ ಶಿವಸೇನೆಯ ಕಿರಿಕ್ ಇಲ್ಲಿ ಅಪರಿಚಿತವೂ ಅಲ್ಲ. ಗಡಿನಾಡಲ್ಲಿ ಕನ್ನಡದ ಅಸ್ಮಿತೆಗಾಗಿ ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಅದೆಷ್ಟೋ ಪ್ರತಿಭಟನೆಗಳನ್ನು ನಡೆಸಿವೆ. ಕನ್ನಡಿಗರು ಸೈಲೆಂಟ್ ಆಗಿದ್ರು. ಮರಾಠಿಗರ ದೌಲತ್ತು ಆಗಾಗ್ಗೆ ಸಾಕಷ್ಟು ದುರ್ಘಟನೆಗಳಿಗೆ ಕಾರಣವಾಗಿದ್ದೂ ಇದೆ. ಇದೀಗ ಮತ್ತೆ ಅಂತಹದ್ದೇ ಘಟನೆಗೆ ಬೆಳಗಾವಿ ಸಾಕ್ಷಿಯಾಗ್ತಿದೆ. ಒಂದು ಪುಟ್ಟ ಗ್ರಾಮದಲ್ಲಿ ರಾಯಣ್ಣ ವರ್ಸಸ್ ಶಿವಾಜಿ ಅಭಿಮಾನಿಗಳ ನಡುವೆ ಪ್ರತಿಮೆ ಸ್ಥಾಪನೆಗಾಗಿ ನಡೆಯುತ್ತಿರೋ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಎಬ್ಬಿಸುವ ಹಂತಕ್ಕೆ ಬಂದು ತಲುಪಿದೆ. ಅಷ್ಟಕ್ಕೂ ಏನಿದು ಪ್ರತಿಮೆ ಪ್ರತಿಷ್ಠಾಪನೆ ವಿವಾದ ಅಂತ ನೀವು ಯೋಚಿಸ್ತಿದ್ದೀರಾ? ಆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ, ಕೇಳಿ. 2 ವರ್ಷದಿಂದ ಮಡುಗಟ್ಟಿದ ತಾಳ್ಮೆ ಮಧ್ಯರಾತ್ರಿ ಸ್ಫೋಟ. ರಾಯಣ್ಣನ ಪ್ರತಿಮೆ ಸ್ಥಾಪನೆ ಹಿಂದಿದೆ ದೊಡ್ಡ ವೃತ್ತಾಂತ. ನಾವಾಗಲೇ ಹೇಳಿದಂತೆ ಬೆಳಗಾವಿ ಜಿಲ್ಲೆ ಪೀರನವಾಡಿ ಗ್ರಾಮದಲ್ಲಿ ಮರಾಠಿಗರು ಮತ್ತು ಕನ್ನಡಿಗರ ಪ್ರಾಬಲ್ಯವಿದೆ. ಪೀರನವಾಡಿ ಬಳಿಯ ಖಾನಾಪುರ ರಸ್ತೆಯ ವೈ ಜಂಕ್ಷನ್ನಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ರಾಯಣ್ಣ ಅಭಿಮಾನಿಗಳ ಒತ್ತಾಸೆಯಾಗಿತ್ತು. ಹೀಗಾಗಿ 2018ರಿಂದ ಇಲ್ಲಿ ತನಕ ರಾಯಣ್ಣ ಪ್ರತಿಮೆ ಸ್ಥಾಪನೆಗೆ ರಾಯಣ್ಣ ಯುವಕ ಸಂಘ ಸರ್ಕಾರಕ್ಕೆ ಮನವಿ ಮಾಡ್ತಾ ಬಂದಿತ್ತು. ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಿಎಂ ಆಗಿದ್ದ ಕುಮಾರಸ್ವಾಮಿಗೂ ರಾಯಣ್ಣ ಯುವಕ ಸಂಘ ಮೂರ್ತಿ ಸ್ಥಾಪನೆ ಬಂತು. ಆ ವೃತ್ತಕ್ಕೆ ರಾಯಣ್ಣ ವೃತ್ತ ಅನ್ನೋ ಹೆಸರಿಡುವಂತೆ ಮನವಿ ಮಾಡಿತ್ತು. ಸ್ವತಃ ಅಂದು ಜಿಲ್ಲಾ ಉಸ್ತುವಾರಿಯಾಗಿ ರಮೇಶ್ ಜಾರಕಿಹೊಳಿಯು ಈ ವಿಚಾರವಾಗಿ ಅಂದಿನ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣಗೂ ಪತ್ರ ಬರೆದಿದ್ರು. ಸಿದ್ದರಾಮಯ್ಯ ಕೂಡ ಇದೇ ವಿಚಾರಕ್ಕೆ ಕುಮಾರಸ್ವಾಮಿಗೆ ಪತ್ರ ಬರೆದಿದ್ರು. ಬಳಿಕ ಮೂರ್ತಿ ಸ್ಥಾಪನೆಗೆ ನೀಲನಕ್ಷೆಯ ಪ್ರಸ್ತಾವನೆಯೂ ಆಗಿತ್ತು. ಆದರೆ ಸರ್ಕಾರ ಬಿದ್ದು ಹೋದ ನಂತರ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ಪ್ರಸ್ತಾವನೆ ನೆನೆಗುದಿಗೆ ಹೋಗಿತ್ತು ಎನ್ನಲಾಗಿದೆ. ಹೀಗಾಗಿ ಜೂನ್ 29ರಂದು ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆಗೆ ಪತ್ರ ಬರೆದು ಸರ್ಕಲ್ಗೆ ನಾಮಕರಣ ಮತ್ತು ಮೂರ್ತಿ ಪ್ರತಿಷ್ಠಾಪಿಸಲು ಅನುಮತಿಗಾಗಿ ಮನವಿ ಮಾಡಿದ್ರು. ಆದರೆ ರಾಯಣ್ಣ ಮೂರ್ತಿ ಸ್ಥಾಪನೆ ವಿಚಾರ ಮಾತ್ರ ಒಂದು ಅಂತಿಮ ಘಟ್ಟ ತಲುಪಲೇ ಇಲ್ಲ. ಹೀಗಾಗಿ ಇದೇ ಆಗಸ್ಟ್ 15ರಂದು ರಾಯಣ್ಣನವರ ಜನ್ಮದಿನವಾಗಿದ್ದರಿಂದ ಸ್ಥಳೀಯ ಸಂಘಟನೆಗಳು ಬೆಳಿಗ್ಗೆ 5 ಗಂಟೆಗೆ ಪೀರನವಾಡಿ ಸರ್ಕಲ್ನಲ್ಲಿ ಮೂರ್ತಿ ಸ್ಥಾಪನೆಗೆ ಯತ್ನಿಸಿದ್ರು. ಆಗಸ್ಟ್ 15ರಂದು ಬೆಳಿಗ್ಗೆ 5 ಗಂಟೆಗೆ ಮೂರ್ತಿ ಸ್ಥಾಪನೆ ಮಾಡಲು ರಾಯಣ್ಣ ಅಭಿಮಾನಿಗಳು ಮುಂದಾಗಿದ್ರು. ಆಗ ಸ್ಥಳಕ್ಕೆ ಬಂದ ಪೊಲೀಸರು ಅನುಮತಿ ಪಡೆದು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿ ಮೂರ್ತಿಯನ್ನ ವಶಕ್ಕೆ ಪಡೆದುಕೊಂಡಿದ್ರು. ಅಲ್ಲಿದ್ದ ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡ್ರು. ಈ ಘಟನೆಯನ್ನ ಇಡೀ ರಾಜ್ಯದ ರಾಯಣ್ಣ ಅಭಿಮಾನಿ ಸಂಘ ಖಂಡಿಸಿತ್ತು. ಕನ್ನಡ ಪರ ಸಂಘಟನೆಗಳು ಪೊಲೀಸರ ವಿರುದ್ಧ ಕಿಡಿಕಾರಿದ್ರು. ಹೀಗಾಗಿ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಹೋಯಿತು ರಾಯಣ್ಣ ಪ್ರತಿಮೆ ಸ್ಥಾಪನೆ ವಿಚಾರ. ಶಿವಾಜಿ ಮಹಾರಾಜ್ ಕೂಡ ಈ ದೇಶಕ್ಕೋಸ್ಕರ ದುಡಿದಿರುವಂತಹ ಒಬ್ಬ ಮಹಾಪುರುಷ, ಸಂಗೊಳ್ಳಿ ರಾಯಣ್ಣ ಕೂಡ ಒಬ್ಬ ಮಹಾಪುರುಷ. ಇವರೆಲ್ಲರೂ ಕೂಡ ಸಮಾನವಾಗಿ ಇವರನ್ನ ಗೌರವಿಸಬೇಕು. ರಾಯಣ್ಣ ಹುಟ್ಟಿದ ದಿನಾನೇ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅಂತಹ ಸಂದರ್ಭದಲ್ಲಿ ರಾಯಣ್ಣನ ಮೂರ್ತಿಯನ್ನು ತೆರವುಗೊಳಿಸ್ತಾರಂದ್ರೆ ಈ ದೇಶದೊಳಗೆ ಇನ್ನೂವರೆಗೆ ಡೆಮಾಕ್ರಸಿ ಐತೋ ಇಲ್ಲ ಅಂತಕ್ಕಂಥ ಚಿಂತನೆ ಆಗ್ತದೆ. ಹೀಗೆ ಆಗಸ್ಟ್ 15ರಂದು ಬೆಳ್ಳಂ ಬೆಳಿಗ್ಗೆ ರಾಯಣ್ಣ ಮೂರ್ತಿ ಸ್ಥಾಪನೆಗೆ ಮುಂದಾಗುವುದಕ್ಕೂ ಕಾರಣವಿತ್ತು. ಬೆಳಗಾವಿಯ ಮಣ್ಣಿನ ಮಗ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15ರಂದು ಜನ್ಮ ತಾಳಿದ್ದಾರೆ. ಹೀಗಾಗಿ ಆ ದಿನ ಅವರ ಸಾವಿರಾರು ಅಭಿಮಾನಿಗಳು ಪೀರನವಾಡಿ ಮಾರ್ಗವಾಗಿ ನಂದಗಢಕ್ಕೆ ಪಾದಯಾತ್ರೆ ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ ರಾಯಣ್ಣನ ಪ್ರತಿಮೆ ಇದ್ದರೆ ಗೌರವ ಸಲ್ಲಿಸಲು ಅನುಕೂಲವಾಗುತ್ತೆ ಅಂತ ಬೆಳಿಗ್ಗೆ 5 ಗಂಟೆಗೆ ಮೂರ್ತಿ ಸ್ಥಾಪನೆ ಮಾಡೋಕೆ ಮುಂದಾಗಿದ್ರು ಅಭಿಮಾನಿಗಳು. ಆದರೆ ಅದಕ್ಕೆ ಅವಕಾಶ ಸಿಗಲಿಲ್ಲ. ಹೀಗಾಗಿ ರಾಯಣ್ಣ ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸಿದ್ರು. ಕನ್ನಡ ಪರ ಸಂಘಟನೆಗಳು ಸಾಥ್ ಕೊಟ್ಟಿದ್ರು. ನಾಳೆ 29 ಈಶ್ವರಪ್ಪ ಬರ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರಮುಖ ನಾಯಕರು ಚರ್ಚಿಸಿ ಒಂದು ಒಳ್ಳೆಯ ನಿರ್ಣಯ ತೋತು ಅವರು ಆಶ್ವಾಸ ಕೊಟ್ಟಿದ್ದೇವೆ. ಮತ್ತೊಂದು ಅವರು ಸುವರ್ಣ ಸಂಬಂಧ ರಾಯಣ್ಣ ಮೂರ್ತಿ ಮಾಡಬೇಕಂತ ಸರ್ಕಾರ ಮಟ್ಟದ ಪರಿಶೀಲಿಸಿ ನಿರ್ಣಯ ತೋತು ಆಶ್ವಾಸ ಕೊಟ್ಟಿದ್ದೇವೆ. ರಾಯಣ್ಣ ಮೂರ್ತಿ ಸ್ಥಾಪನೆಗೆ ಜಿಲ್ಲಾಡಳಿತದ ವಿರೋಧ ಯಾಕೆ? ಸರ್ಕಲ್ಗೆ ರಾಯಣ್ಣ ಹೆಸರು ಮತ್ತು ಸರ್ಕಲ್ನಲ್ಲಿ ರಾಯಣ್ಣ ಪ್ರತಿಮೆ ಸ್ಥಾಪಿಸೋಕೆ ಜಿಲ್ಲಾಡಳಿತದ ವಿರೋಧವಿದೆ. ಅದಕ್ಕೆ ಕಾರಣ ಇಷ್ಟೇ. ರಾಯಣ್ಣ ಪ್ರತಿಮೆ ಸ್ಥಾಪಿಸುವ ಜಾಗದಿಂದ ಸ್ವಲ್ಪ ದೂರದಲ್ಲೇ ಶಿವಾಜಿ ಪ್ರತಿಮೆಯೂ ಇದೆ. ಈ ಶಿವಾಜಿ ಪ್ರತಿಮೆಯನ್ನ 20 ವರ್ಷಗಳ ಹಿಂದೆ ಅಂದ್ರೆ 2000ನೇ ಇಸ್ವಿಯಲ್ಲೇ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೆ ಮತ್ತು ಸಂಚಾರಕ್ಕೆ ತೊಡಕಾಗಬಹುದು ಅನ್ನೋ ವಿಚಾರಕ್ಕೆ ರಸ್ತೆ ಮೇಲೆ ಪ್ರತಿಮೆ ಸ್ಥಾಪನೆ ಬೇಡ ಅನ್ನೋ ಜಿಲ್ಲಾಡಳಿತದ ವಾದ. ಆದರೆ ಪದೇ ಪದೇ ಪ್ರತಿಮೆಗೆ ಅಡ್ಡಿಯಾಗ್ತಿರೋದ್ರಿಂದ ಬೇಸತ್ತಿದ್ದ ರಾಯಣ್ಣ ಅಭಿಮಾನಿಗಳು ಆಗಸ್ಟ್ 27ರಂದು ಮಧ್ಯರಾತ್ರಿ ವೃತ್ತದಲ್ಲಿ ರಾಯಣ್ಣನ ಪ್ರತಿಷ್ಠಾಪನೆ ಮಾಡಿಯೇ ಬಿಟ್ರು. ಬೂದಿ ಮುಚ್ಚಿದ ಕೆಂಡದಂತಿದ್ದ ಸಂಘರ್ಷ ಈ ಘಟನೆಯಿಂದಾಗಿ ಬೆಳಗಾವಿಯನ್ನ ಧಗಧಗ ಹೊತ್ತಿ ಉರಿಯುವಂತೆ ಮಾಡಿತು.
ಕಲ್ಲು ತೂರಾಟ, ಬೃಹತ್ ಪ್ರತಿಭಟನೆ, ಲಾಠಿ ಬೀಸಿ ಜನರನ್ನ ಚದುರಿಸಿದ ಪೊಲೀಸರು. ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ದೇ ತಡ ಅಲ್ಲಿಗೆ ಶಿವಾಜಿ ಅಭಿಮಾನಿಗಳ ತಂಡ ಧಾವಿಸಿ ಬಂದಿದೆ. ಇತ್ತ ರಾಯಣ್ಣ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು. ಶಿವಾಜಿ ಪ್ರತಿಮೆ ಬಳಿ ಅವರ ಅಭಿಮಾನಿಗಳು, ರಾಯಣ್ಣ ಪ್ರತಿಮೆ ಬಳಿ ರಾಯಣ್ಣನ ಅಭಿಮಾನಿಗಳು ಒತ್ತ ಕುದಿಯುತ್ತಾ ನಿಂತು. ಬೃಹತ್ ಪ್ರತಿಭಟನೆಗೆ ಶಿವಾಜಿ ಸೇನೆ ಸಜ್ಜಾಯಿತು. ಕಲ್ಲು ತೂರಾಟ ನಡೆಯಿತು. ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದ್ದಂತೆ ಧಾವಿಸಿದ ಪೊಲೀಸರು ಎರಡೂ ಕಡೆಯವರನ್ನು ಲಾಠಿ ಬೀಸಿ ಚದುರಿಸಿದ್ರು. ಬೆಳಗ್ಗೆ ಇಲ್ಲಿ ಒಂದು ರಾಯಣ್ಣ ಅವರ ಮೂರ್ತಿಯನ್ನು ಇಟ್ಟಿದ್ದಾರೆ. ಅದರ ಸಂಬಂಧಪಟ್ಟರೆ ಸ್ವಲ್ಪ ಕೆಲವೊಂದು ಹುಡುಗರಿಗೆ ಈ ಸರ್ಕಲ್ ನಲ್ಲಿ ಹೆಸರಂತೂ ಚೇಂಜ್ ಆಗಬಹುದು ಅಂತ ಒಂದು ಅನಾವಶ್ಯವಾಗಿ ಒಂದು ಅಭಿಪ್ರಾಯ ಇದೆ, ಒಂದು ಭಯ ಇದೆ. ಅದು ಯಾವುದೂ ಇಲ್ಲ. ಹೆಸರುಗಳೆಲ್ಲ ಯಾರು ಏನೋ ಚೇಂಜ್ ಮಾಡಲ್ಲ, ಈಸಿಯಾಗಿ ಚೇಂಜ್ ಮಾಡಕ್ಕೂ ಆಗುವುದಿಲ್ಲ. ಮತ್ತು ಈ ನಿಟ್ಟಿನಲ್ಲಿ ನಾವು ಕೆಲವೊಂದು ಹುಡುಗರನ್ನು ನಾವು ಕನ್ವಿನ್ಸ್ ಮಾಡ್ತಾ ಇರುವಾಗ ಅವ್ರಿಗೆ ನಿಜಾಂಶಗಳ ಬಗ್ಗೆ ನಾವು ಹೇಳ್ತಾ ಇರುವ ಸಮಯದಲ್ಲಿ ಆ ಕಡೆ ಬಂದು ಕೆಲವೊಂದು ಹುಡುಗರು ಅವರ ಟೀಸ್ ಮಾಡೋಕ್ಕೆ ಎಫರ್ಟ್ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಹಂಗಾಗಿ ನಾವು ಒಂದು ಮೈಲ್ಡ್ ಲಾಠಿ ಚಾರ್ಜ್ ಒಂದು ಮಾಡಿ ಒಂದು ಕ್ರೌಡ್ ಅಂತ ನಾವು ಬೆದರಿಸ್ತಿದ್ದೀವಿ. ಹೀಗೆ ಬೆಳಗಾವಿ ಹೊತ್ತಿ ಉರಿಯುತ್ತಿದ್ರು. ಲಾಠಿ ಚಾರ್ಜ್ ಆಗಿ ಇಡೀ ಕರ್ನಾಟಕವೇ ವಿಚಲಿತವಾಗ್ತಿದ್ರು. ಅಲ್ಲಿನ ಜನಪ್ರತಿನಿಧಿಗಳು ಮಾತ್ರ ಕಾಮಕ್ಕಿಮಕ್ ಅಂದಿಲ್ಲ. ಯಾರೊಬ್ಬರು ಬಾಯ್ಬಿಟ್ಟು ಮಾತಾಡೋ ಸಾಹಸವನ್ನು ಮಾಡಲಿಲ್ಲ. ಬೆಳಗಾವಿಯ ಘಟಾನುಘಟಿ ನಾಯಕರು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತಾಡಿದ್ದು ಬಿಟ್ರೆ ಇತ್ಯರ್ಥ ಮಾಡುವ ಗೋಜಿಗೆ ಹೋಗಲಿಲ್ಲ. ನೋಡ್ಬೇಕಾ ಜಿಲ್ಲಾಡಳಿತದವರೇ ಅದನ್ನು ಜವಾಬ್ದಾರಿ ತಗೋಬೇಕು, ಅವರೇ ಬಗೆಹರಿಸಬೇಕು. ಯಾಕಂದರೆ ಎರಡು ಸಮುದಾಯಗಳ ಮಧ್ಯೆ ಸಮಸ್ಯೆ ಇದೆ. ಅದು ನೋಡ್ಬೇಕಾದ್ರೆ ಸ್ಥಳೀಯವಾಗಿ ಬಗೆಹರಿಸಬೇಕಂತ ನಾನು ಕೂಡ ನಿನ್ನೆ ಹೇಳಿದ್ದೇನೆ. ಸ್ಥಳೀಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರನ್ನು ಒಳಗೊಂಡು ಸಂಧಾನ ಮಾಡಿದ್ರೆ ಒಳ್ಳೆಯದು. ಅಲ್ಲ, ಎಲ್ಲರೂ ಕರೆದು ಮಾಡಬೇಕು. ಅವರು ಎಲ್ಲ ಶಾಸಕರನ್ನ, ಸಂಬಂಧಪಟ್ಟ ಸ್ಥಳೀಯ ಶಾಸಕರನ್ನ, ಸಮುದಾಯ ಮುಖಂಡರನ್ನ ಕರೆದು ಮಾತ್ರ ಅದು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತೆ. ಕರಿಬೇಕಂತ ನನ್ನ ಆಗ್ರಹ ಇದೆ. ಇವತ್ತು ಕೂಡ ಗಲಾಟೆ ಆಗಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಘಟನೆ ಇದೆ. ಈಗ ನಂಗೆ ಮಾಹಿತಿ ಬಂದಿದೆ, ಅದನ್ನು ಡಿ.ಸಿ. ಮಾತಾಡ್ತೀನಿ. ಮತ್ತು ಈಗ ಪುತ್ರ ಮತ್ತು ರಾತ್ರಿ 3 ಗಂಟೆಗೆ ಈಗ ಮಾಹಿತಿ ಬಂದಿದೆ. ಪೂರ್ಣ ಮಾಹಿತಿ ಇಲ್ಲ. ಕಾನೂನು ರೀತಿಯ ಚರ್ಚೆ ಮಾಡ್ಕೊಂಡು ಕ್ರಮ ತಗೊಳಕ್ಕೆ ಹೇಳ್ತೀನಿ. ನನಗೆ ಗೊತ್ತಿಲ್ಲ, ಅದು ಮಾಹಿತಿ ಪೂರ್ವ ಮಾಹಿತಿ ಇಲ್ಲ. ಆದರೆ ನಾನು ಈಗ ಮಾತಾಡ್ತೀನಿ. ಚಪ್ಪಲಿ ಹೋಗಿದ್ದು ಸುಳ್ಳೋದು, ಚಪ್ಪಲಿ ಸುಳ್ಳೋದು. ಅದನ್ನು ಒಂದು 7-8 ಜನ ಅಲ್ಲಿ ಬಂದಿದ್ರತ್ತ, ಪೊಲೀಸರು ಲಾಠಿ ಮಾಡಿ ಓಡಿಸ್ಯಾರ. ಈಗ ಲಾಠಿ ಇಲ್ಲ, ಏನಿಲ್ಲ, ಅಲ್ಲಿ ಎಲ್ಲ ಪೂರ್ಣ ಹತೋಟಿಯಲ್ಲಿದೆ. ನನಗೆ ಮಾತಾಡಿದೆ, ಹತೋಟಿದೆ. ಅದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಇದೆ, ಅದನ್ನೆಲ್ಲ ಸರಿಪಡಿಸ್ತಾರೆ. ನಮ್ಮ ಮುಂದಿನ ಪೀಳಿಗೆ ಅವರ ಆದರ್ಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ದೇಶಭಕ್ತಿಯನ್ನ ಮೈಗೂಡಿಸ್ಕೋಬೇಕನ್ನೋದು ಒಂದೇ ಉದ್ದೇಶ. ಆದರೆ ಈ ರೀತಿ ರಾಜಕೀಯವಾಗಿ ಅದನ್ನ ದುರುಪಯೋಗ ಆಗಬಾರ್ದು ಈ ಪುತ್ಥಳಿಗಳ ವಿಚಾರದಲ್ಲಿ, ಮಹಾಪುರುಷರ ವಿಚಾರದಲ್ಲಿ ಅಂತ ನಾನು. ಹೀಗೆ ಬೆಳಗಾವಿಯ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ಮೇಲೆ ಹಾಕಿದ್ರೆ ಇನ್ನು ರಮೇಶ್ ಜಾರಕಿಹೊಳಿ ಬಗೆಹರಿಸ್ತೀವಿ ಅಂತ ಮೌನವಾದ್ರು. ಇನ್ನೊಂದಷ್ಟು ಸ್ಥಳೀಯ ಶಾಸಕರು ಕಣ್ಣಿಗೆ ಬೀಳಲೇ ಇಲ್ಲ. ಶಿವಾಜಿ ವರ್ಸಸ್ ರಾಯಣ್ಣ ಸಂಘರ್ಷದಲ್ಲಿ ರಾಜಕೀಯ ನಾಯಕರು ಮೌನವಾಗಿರೋದು ಇನ್ನಷ್ಟು ಅಚ್ಚರಿಗೆ ಕಾರಣವಾಗಿದೆ. ಆದ್ರೆ ಆ ಮೌನದ ಹಿಂದೆ ಇರೋ ಉದ್ದೇಶ ನೋಡಿದ್ರೆ ಪ್ರತಿಮೆ ಪಾಲಿಟಿಕ್ಸ್ನ ಅಸಲಿ ಸತ್ಯ ಅನಾವರಣವಾಗುತ್ತೆ ನೋಡಿ. ರಾತ್ರಿ ಉರಿದ ಬೆಂಕಿಗೆ ತುಪ್ಪ ಸುರಿದವರ ಅಸಲಿಯತ್ತು ಬೇರೆನೇ ಇದೆ. ರಾಯಣ್ಣ ಮತ್ತು ಶಿವಾಜಿ ಇಬ್ಬರು ದೇಶಭಕ್ತರು, ಇಬ್ಬರು ನಮ್ಮ ನೆಲಕ್ಕಾಗಿ ಹೋರಾಡಿದ ವೀರರು, ಮೇಲಾಗಿ ಇಬ್ಬರು ಭಾರತೀಯರು. ಆದ್ರೂ ಯಾಕೆ ಅಭಿಮಾನಿಗಳ ನಡುವೆ ಕಿಚ್ಚೆದ್ದಿದೆ? ಯಾಕೆ ಒಬ್ರನ್ನ ಕಂಡ್ರೆ ಒಬ್ಬರಿಗಾಗ್ತಿಲ್ಲ? ಪ್ರತಿಮೆ ಗಲಾಟೆ ಹಿಂದಿರುವ ಆ ಪಾಲಿಟಿಕ್ಸ್ ಏನು ಹೇಳ್ತೀವಿ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಪ್ರತಿಮೆ ಮಾಡೋದನ್ನ ವಿರೋಧಿಸೋಕೆ ಮರಾಠಿಗರು ಯಾರು ಅನ್ನೋದು ಕನ್ನಡಿಗರ ಪ್ರಶ್ನೆ. ಆದ್ರೆ ಇದಕ್ಕೆ ಉತ್ತರ ಕೊಡಬೇಕಾದವನೇ ಸೈಲೆಂಟ್ ಆಗಿರೋದು ಯಾಕೆ? ಸೈಲೆಂಟ್ ಹಿಂದಿನ ಪಾಲಿಟಿಕ್ಸ್ ಏನು? ಬನ್ನಿ ನೋಡ್ಕೊಂಡು ಬರೋಣ. ಪ್ರತಿಮೆ ಸಂಘರ್ಷ ಕನ್ನಡಿಗರ ಮೇಲೆ ಕೇಸ್, ಗಲಾಟೆ ಮಾಡಿದವರ ಮೇಲೆ ಕೇಸ್ ಯಾಕಿಲ್ಲ? ಎಸ್, ಪೀರನವಾಡಿ ವೃತ್ತದಲ್ಲಿ ಕನ್ನಡಿಗರು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಅನುಮತಿ ಇಲ್ಲದೆ ಪ್ರತಿಷ್ಠಾಪಿಸಿದ್ರು. ಆದರೆ ಅಲ್ಲಿ ಮರಾಠಿಗರ ತಂಟೆಗೆ ಯಾವ ಕನ್ನಡಿಗರೂ ಹೋಗಿರಲಿಲ್ಲ. ಶಿವಾಜಿ ಪ್ರತಿಮೆಯ ಸಮೀಪವೂ ಸುಳಿದಿರಲಿಲ್ಲ. ಆದರೆ ಕನ್ನಡಿಗರು ರಾಯಣ್ಣನ ಪ್ರತಿಮೆ ಸ್ಥಾಪನೆ ಮಾಡಿದ ವಿಷಯ ಗೊತ್ತಾಗ್ತಿದ್ದಂತೆ ಅಲ್ಲಿ ಸೇರಿದ ಮರಾಠಿಗರು ಗಲಭೆ ಎಬ್ಬಿಸಿದ್ರು. ಕನ್ನಡಿಗರ ಮೇಲೆ ಚಪ್ಪಲಿ ಎಸೆದಿದ್ದಾರೆ ಎಂಇಎಸ್ ಪುಂಡರು ಅನ್ನೋ ಆರೋಪವೂ ಇದೆ. ಪ್ರತಿಮೆ ಸ್ಥಳದಲ್ಲಿ ಗಲಭೆ ಎಬ್ಬಿಸಿದ್ದೇ ಮರಾಠಿಗರು ಅಂದಮೇಲೆ ಅವರ ಮೇಲೆ ಪೊಲೀಸರು ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ಕನ್ನಡಿಗರ ಪ್ರಶ್ನೆ. ಕೇವಲ 20 ಕನ್ನಡಿಗರ ಮೇಲೆ ಕೇಸ್ ಹಾಕಿದ ಖಾಕಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟು ಮಾಡಿದ ಎಂಇಎಸ್ ಪುಂಡರನ್ನ ಸುಮ್ಮನೆ ಬಿಟ್ಟಿದ್ಯಾಕೆ ಅನ್ನೋದು ಕನ್ನಡ ಪರ ಸಂಘಟನೆಗಳ ಒಕ್ಕೊರಲ ಪ್ರಶ್ನೆ. ಪ್ರಕರಣವನ್ನ ಜಡಿಯೂರ ಮುಖಾಂತರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ರಾಜ್ಯ ಸರ್ಕಾರ ಏನೋ ಮಾಡ್ತಾ ಇದೆ ಅಂತ. ಸಂಘರ್ಷದಲ್ಲಿ ಸೈಲೆಂಟ್ ಆಗಿದ್ಯಾಕೆ ಬೆಳಗಾವಿ ಬಾದ್ಶಾಗಳು?
ಕನ್ನಡದ ನೆಲದಲ್ಲಿ ಕನ್ನಡದ ಹೋರಾಟಗಾರರ ಪ್ರತಿಮೆ ಸ್ಥಾಪಿಸೋಕೆ ಮರಾಠಿಗರ ಅನುಮತಿ ಬೇಕಾ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ ಕನ್ನಡಿಗರು. ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ನಾಯಕರು ಮಾತ್ರ ಗಪ್ ಚುಪ್ ಆಗಿರೋದು ನಿಜಕ್ಕೂ ಅಚ್ಚರಿಯ ವಿಷಯ. ಅಷ್ಟಕ್ಕೂ ಇಲ್ಲಿನ ನಾಯಕರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದನ್ನ ನೋಡೋಕೆ ಹೋದ್ರೆ ಅಲ್ಲಿನ ವೋಟ್ ಬ್ಯಾಂಕ್ ರಾಜಕಾರಣದ ಅಸಲಿಯತ್ವ ಅನಾವರಣವಾಗುತ್ತೆ. ಹೌದು ವೀಕ್ಷಕರೇ, ರಾಯಣ್ಣ ವರ್ಸಸ್ ಶಿವಾಜಿ ಅಭಿಮಾನಿಗಳ ನಡುವೆ ನಡೆಯುತ್ತಿರೋ ಈ ಸಂಘರ್ಷದ ಗ್ರಾಮ ಪೀರನವಾಡಿಯಲ್ಲಿ 2 ಸಮುದಾಯಗಳೇ ನಿರ್ಣಾಯಕವಾಗಿವೆ. ಇಲ್ಲಿ ಕುರುಬ ಸಮುದಾಯ 3,000 ಮತಗಳು ಮತ್ತು ಮರಾಠ ಸಮುದಾಯದ 3,500 ಮತಗಳಿವೆ. ಹೀಗಾಗಿ ಇಲ್ಲಿ ರಾಯಣ್ಣ ಪ್ರತಿಮೆ ಸ್ಥಾಪಿಸಿದ್ರೆ ಮರಾಠ ಮತಗಳಿಕೆಗೆ ಕೊಕ್ಕೆ ಬೀಳುತ್ತೆ. ಶಿವಾಜಿ ಪರ ಹೋದ್ರೆ ಕುರುಬ ಮತಗಳು ಬೀಳಲ್ಲ. ಇದೇ ಕಾರಣಕ್ಕೆ ಇಲ್ಲಿನ ಸಂಘರ್ಷವನ್ನ ಬಗೆಹರಿಸಬೇಕಾದ ನಾಯಕರು ತಟಸ್ಥವಾಗಿದ್ದಾರೆ. ಇದೀಗ ಕಾಂಗ್ರೆಸ್ ನಾಯಕರು ಸರ್ಕಾರ ಸಮಸ್ಯೆ ಬಗೆಹರಿಸಲಿ ಅಂದ್ರೆ ಬಿಜೆಪಿ ನಾಯಕರು ಇದೆಲ್ಲ ಕಾಂಗ್ರೆಸ್ ಕೆಲಸ ಅಂತ ಕೆಸರೆರಚಾಟ ಮುಂದುವರಿಸಿದೆ. ಎಲ್ಲ ಶಾಸಕರನ್ನ, ಸಂಬಂಧಪಟ್ಟ ಸ್ಥಳೀಯ ಶಾಸಕರನ್ನ, ಸಮುದಾಯ ಮುಖಂಡರನ್ನ ಕರೆದು ಮಾತ್ರ ಅದು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತೆ. ಕರಿಬೇಕಂತ ನನ್ನ ಆಗ್ರಹ. ಈ ರೀತಿ ರಾಜಕೀಯವಾಗಿ ಅದನ್ನ ದುರುಪಯೋಗ ಆಗಬಾರ್ದು. ಈ ಪುತ್ಥಳಿಗಳ ವಿಚಾರದಲ್ಲಿ ಸಂಗೊಳ್ಳಿ ರಾಯಣ್ಣನ ಹೆಸರಿಡೋದು ಅಂದ್ರೆ ಅದು ನಮಗೊಂದು ಹೆಮ್ಮೆಯ ವಿಷಯ. ಇದ್ರೆ ಯಾವುದೇ ಅಡೆತಡೆ ಇದ್ರೂ ಕೂಡ ನಿವಾರಿಸಿ ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗೆ ಹೇಳಿದ ಮೇಲೂ ಕೂಡ ಸಂಘರ್ಷದ ಸ್ವರೂಪ ಪಡೆದಿರ್ತಕ್ಕಂಥ ದುರದೃಷ್ಟಕರ. ಆದ್ರೆ ಗಾಯದ ಮೇಲೆ ಉಪ್ಪು ಸುರಿದಂತೆ ಇದೀಗ ಖಾಕಿ ಕನ್ನಡಿಗರ ಮೇಲೆ ಕೇಸು ದಾಖಲಿಸಿರೋದು ಇಡೀ ರಾಜ್ಯವೇ ರೊಚ್ಚಿಗೇಳುವಂತೆ ಮಾಡಿದೆ. ಕನ್ನಡ ಪರ ಸಂಘಟನೆಗಳು ಕೊತ ಕುದಿಯುವಂತೆ ಮಾಡಿದೆ. ರಾಯಣ್ಣ ಶಿವಾಜಿ ಪ್ರತಿಮೆ ಸಂಘರ್ಷದ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಪ್ರತಿಮೆ ಗಲಾಟೆ, ಶಿವಾಜಿ ಮತ್ತು ರಾಯಣ್ಣರ ವಿಚಾರದಲ್ಲಿ ನಡೀತಾ ಇರುವ ಈ ಸಂಘರ್ಷ ಎಷ್ಟು ಸರಿ? ಇಬ್ಬರ ಇತಿಹಾಸ ಹೇಳೋದೇನು? ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ರಿಪೋರ್ಟ್. ಯಾರು ಸಂಗೊಳ್ಳಿ ರಾಯಣ್ಣ, ಯಾರು ಶಿವಾಜಿ? ಬೆಳಗಾವಿಯಲ್ಲಿ ಮಾತ್ರ ಈ ಸಂಘರ್ಷ ಯಾಕಾಗಿ? ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ತಪ್ಪ ಹೋಗುತ್ತೀರಿ. ಎಚ್ಚರ, ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಟ್ಟ ದೇಶಪ್ರೇಮಿ, ನಾಡಪ್ರೇಮಿ, ಮಹಾ ಸ್ವಾಭಿಮಾನಿಯೂ ಹೌದು. ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧತಂತ್ರ ಅನುಸರಿಸಿ ಹೋರಾಡಿದ ಅಪ್ರತಿಮ ವೀರ ರಾಯಣ್ಣ. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ರಾಯಣ್ಣ ಹುಟ್ಟಿದ್ದರಿಂದ ಅಲ್ಲಿನ ಕನ್ನಡಿಗರಿಗೆ ರಾಯಣ್ಣ ಅಂದ್ರೆ ಆದರ್ಶ. ಬ್ರಿಟಿಷರಿಂದ ರಾಜ್ಯವನ್ನೇ ರಕ್ಷಣೆ ಮಾಡಲು ರಾಣಿ ಚೆನ್ನಮ್ಮನಿಗೆ ಬೆನ್ನೆಲುಬಾಗಿ ನಿಂತ ರಾಯಣ್ಣ ನಡೆಸಿದ ಹೋರಾಟ ದೇಶದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಸಿದೆ. ಇನ್ನು ದೇಶ ಕಂಡ ಅಪ್ರತಿಮ ಹೋರಾಟಗಾರ ಛತ್ರಪತಿ ಶಿವಾಜಿ ಮೊಘಲರಿಂದ ಭಾರತವನ್ನು ಕಾಪಾಡಲು ಅನೇಕ ವರ್ಷಗಳ ಕಾಲ ಹೋರಾಡಿದವರು. ಮಹಾರಾಷ್ಟ್ರದ ಪುಣೆಯಲ್ಲಿ ಜನಿಸಿದ ಶಿವಾಜಿ ಭಾರತವನ್ನು ವಿದೇಶಿಯರ ಆಕ್ರಮಣದಿಂದ ರಕ್ಷಿಸುವಲ್ಲಿ ಹೋರಾಡಿರುವ ಇತಿಹಾಸವೇ ಇದೆ. ಹೀಗೆ ರಾಯಣ್ಣ ಮತ್ತು ಶಿವಾಜಿ ಇಬ್ಬರೂ ಭಾರತಕ್ಕಾಗಿ ತಮ್ಮ ನೆಲದ ರಕ್ಷಣೆಗಾಗಿ ಹೋರಾಡಿದ ಅಪ್ರತಿಮ ನಾಯಕರು. ಆದರೆ ಅಂತಹ ಮಹಾನಾಯಕರ ಪ್ರತಿಮೆ ಪ್ರತಿಷ್ಠಾಪನೆಗಾಗಿ ಪರ ವಿರೋಧದ ಸಂಘರ್ಷ ಏರ್ಪಟ್ಟಿರೋದು, ಗಲಭೆ ಎದ್ದಿರೋದು, ಜಾತಿ ಸಮುದಾಯದ ಬೆಂಕಿ ಹೊತ್ತಿಕೊಂಡು ಈ ಪರಿ ಗಲಾಟೆ ನಡೆಯುತ್ತಿರೋದು ನಿಜಕ್ಕೂ ದುರಂತ. ರಾಯಣ್ಣ ಶಿವಾಜಿ ದೇಶಕ್ಕಾಗಿ, ದೇಶದ ರಕ್ಷಣೆಗಾಗಿ ಹೋರಾಡಿದ ಅಪ್ರತಿಮ ಹೋರಾಟಗಾರರು. ಆದ್ರೆ ಬೆಳಗಾವಿಯಲ್ಲಿ ಅಂತಹ ಹೋರಾಟಗಾರರ ಪ್ರತಿಮೆ ಸ್ಥಾಪನೆ ವಿಷಯದಲ್ಲಿ ಸಂಘರ್ಷ ಎದ್ದಿರೋದು ನಿಜಕ್ಕೂ ಬೇಸರದ ಸಂಗತಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.